ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿ ನೈನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ತೀನಿ ಯೂಟ್ಯೂಬ್ ಬಗ್ಗೆ. ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ, ಆದರೆ ಇವಾಗೇನು ಮಾಡ್ತಾಯಿದ್ದೀನಿ, ಏನಾಯಿತು ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ರೀಸೆಂಟಾಗಿ ನಡೀತಾ ಇರೋದೆಲ್ಲ ಕೆಲವು ಏನೇನು ಕ್ವಶನ್ಸ್ ಇದೆ ಕೆಲವ್ರಿಗೆ. ಮೀಶೋದು ನಾನು ಪ್ರಮೋಟ್ ಮಾಡ್ತಿರೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಹೇಳ್ತೀನಿ, 2 ಉದ್ದೇಶ. ಒಂದು ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಇನ್ನೊಂದು ನನ್ನ ಪರ್ಸ್ನಲ್ ಇದಕ್ಕೆ ಮಾಡಿದ್ದು. ಎಲ್ಲರಿಗೂ ಅನ್ವಯ ಆಗೋದು ಏನು ಅಂತಂದರೆ, ಯೂಟ್ಯೂಬಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಫೋನಲ್ಲಿ ಫೋಟೋಸು ಎಲ್ಲ ಇರುತ್ತಲ್ಲ, ಸೊ ಅದೇನಾದರೂ ಸ್ಟೋರೇಜ್ ಜಾಸ್ತಿ ಆದರೆ ಗ್ಯಾಲರಿಯಲ್ಲಿ ಸ್ಟೋರೇಜ್ ಇದಾದಾಗ ನಾವೇ ಡಿಲೀಟ್ ಮಾಡಬೇಕಾಗತ್ತೆ. ಕೆಲವರು ಪೆನ್ ಡ್ರೈವ್ ಹಾಕೊಂಡು ಲ್ಯಾಪ್ಟಾಪ್ಗೆ ಹಾಕಿ ಇಟ್ಕೊಂಡು ಸೇವ್ ಮಾಡ್ಕೋತಾರೆ. ಎಷ್ಟು ಅಂತ ಇಟ್ಕೊಳ್ಳೋಕ್ಕಾಗತ್ತೆ. ಅದೇನೇ ನೀವು ಯೂಟ್ಯೂಬ್ಗೆ ಹಾಕಿದ್ರೆ ಅದಲ್ಲೇ ಇರುತ್ತೆ. ಮತ್ತು ಇನ್ನೊಂದು, ಫೋನ್ ಕಳೆದೋದ್ರೂ ಕೂಡ ಎಲ್ಲ ಜಿಮೇಲಲ್ಲಿ ಇದ್ದರೆ ನೀವು ಬೇರೆ ಫೋನಲ್ಲಿ ಜಿಮೇಲಲ್ಲಿ ಲಾಗಿನ್ ಮಾಡಿಕೊಂಡು ಫೋನ್ ನಂಬರ್ಸು ಮತ್ತು ಫೋಟೋಸು ವೀಡಿಯೋಸ್ ಎಲ್ಲ ರಿಕವರ್ ಮಾಡ್ಕೋಬೋದು. ಕೆಲವ್ರಿಗೆ ಜಿಮೇಲ್ ಯಾವ ರೀತಿ ಇದು ಮಾಡ್ಕೊಳ್ಳೋದಂತಲೇ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೂ ಯೂಟ್ಯೂಬಲ್ಲಿ ಇಟ್ಕೊಂಡ್ರೆ ಅದನ್ನು ಯಾವಾಗಾದರೂ ನೋಡ್ಬೋದು. ಬಟ್ ಯೂಟ್ಯೂಬಲ್ಲಿ ಬೇರೆಯವ್ರು ನೋಡಬಾರ್ದು ಅಂತ ಕೆಲವ್ರಿಗೆ ಇದಿರುತ್ತಲ್ವ, ಸೊ ಅಂಥವ್ರು ಅನ್ಲಿಸ್ಟೆಡ್ ಅಂತ ಇರುತ್ತೆ. ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಪಬ್ಲಿಕ್ ಅಂತ ಕೊಟ್ಟರೆ ಮಾತ್ರ ನೀವೆಲ್ಲರೂ ನೋಡೋಕ್ಕಾಗತ್ತೆ. ಅನ್ಲಿಸ್ಟ್ ಅಂತ ಇಟ್ಕೊಂಡ್ರೆ ನಾವು ಮಾತ್ರ ನೋಡ್ಕೊಬೋದು. ಸೊ ನನ್ನ ಯೂಟ್ಯೂಬಲ್ಲಿ ಕೂಡ ನಾನು ಕೂಡ ಕೆಲವೊಂದು ವೀಡಿಯೋಸ್ನ ಅನ್ಲಿಸ್ಟ್ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಯೂಸ್ ಆಗುವಂಥದ್ದು, ಫೋನ್ ಕಳೆದೋದ್ರೂ ಯೂಸ್ ಆಗುತ್ತೆ. ಮತ್ತು ಕೆಲವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕೊತೀವಿ ಫೋಟೋಸ್ ಅಂತಾರೆ, ಅದ್ರದ್ದು ಕೂಡ ಲಾಗಿನ್ ಪಾಸ್ವರ್ಡೇ ಇಟ್ಕೊಂಡಿರಲ್ಲ, ಆವಾಗ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಇರುತ್ತೆ ನಿಮ್ದು ಅಕೌಂಟ್ ನೀವೇ ಆಪ್ರೇಟ್ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಯೂಟ್ಯೂಬ್ ಆದರೆ ನೋಡ್ಕೋಬೋದು. ಆಮೇಲೆ ನನ್ನ ಪರ್ಸ್ನಲ್ ಇದೇನೆಂದರೆ, ನನಗೆ ಖಾಲಿ ಟೈಮಲ್ಲಿ ಇದ್ದಾಗ ನಾವು ಸ್ಟಾರ್ಟ್ ಮಾಡಿದ್ದು, ನಾವು ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಅದು ಕಾಮಿಡಿಯಾಗಿ ರೀಲ್ಸ್ಗಳು ಸ್ಟಾರ್ಟಿಂಗ್ ಮಾಡ್ತಾಯಿದ್ವಿ, ಕಾಮಿಡಿ ಶಾರ್ಟ್ಸ್ ಸ್ಟಾರ್ಟಿಂಗ್ ಮಾಡ್ತಾಯಿದ್ವಿ. ಅದು ಎಲ್ಲರಿಗೂ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. 1 ವರ್ಷ ಆದಮೇಲೆ ನನಗೆ ರಿಯಲೈಸ್ ಆಯಿತು, ಕಾಮಿಡಿ ಹೇಗೆ ಅಂದರೆ, ಇವಾಗ ಎಲ್ಲರ ಲೈಫಲ್ಲೂ ನೋವು ಅದು ಇದು ಇದ್ದೇ ಇರುತ್ತೆ. ಬಟ್ ಒಂದು ಕಾಮಿಡಿ ಇದ್ದಾಗ ಮಾತ್ರ ನಾವು ಫನ್ ಮಾಡೋದು, ನಗೋದು. ಸೊ ನಮ್ಮಿಂದ ಬೇರೆಯವ್ರು ನಗ್ತಾಯಿದ್ದಾರೆ ಅಂದರೆ, ಸೊ ಕಾಮಿಡಿ ಶಾರ್ಟ್ಸೇ ನಮಗೆ ಇಷ್ಟ ಆಯಿತು. ನಾವು ಆಕಸ್ಮಿಕವಾಗಿ ಮಾಡಿದ್ದು ಕಪಲ್ಸ್ ಕಾಮಿಡಿ ವೀಡಿಯೋಸು, ಅದೆಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ನಗ್ತಾರೆ ಅಂದರೆ ಸೊ ಖುಷಿ ಆಯಿತು. ಹಾಗೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಡೇ 1ಇಂದನೂ ನನಗೆ ಸಪೋರ್ಟ್ ಮಾಡಿರೋದು ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಅಷ್ಟೇ. ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ನಮ್ಮದು ಇವಾಗ ನಾವಿದ್ದೀವಿ, ಮುಂದೆ ನಾವಿಲ್ಲ ಅಂದ್ರೂ ನಮ್ಮ ವೀಡಿಯೋಸ್ ಇರುತ್ತೆ, ನೋಡ್ಕೋಬೋದು ಫ್ಯಾಮಿಲಿಯವರು ಅನ್ನೋದು ಆ ಥರ ಮೈಂಡ್ಸೆಟ್ ಇಟ್ಕೊಂಡಿದ್ದೆ. ಆಮೇಲೆ ಅದರಿಂದ ದುಡ್ಡು ಬರುತ್ತೆ ಅಂತಲೂ ಗೊತ್ತಿತ್ತು. ಸೊ ದುಡ್ಡು ಇವಾಗ ಬರದೇ ಹೋದ್ರು ಅದು FD ಲೈಕ್ ಯೂಟ್ಯೂಬು ಆಮೇಲೆ ಬರುತ್ತೆ, ಸೊ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ. ನಂಗೆ ಫಸ್ಟಿಂದನೂ ಫೋನು ಅಂದರೆ ಹುಚ್ಚು, ಫೋಟೋಗ್ರಾಫ್ ಮಾಡೋದು, ಫೋಟೋ ಹಿಡಿಯೋದು, ವೀಡಿಯೋ ಮಾಡೋದು. ಸೊ ಅದೇ ಇದರಲ್ಲಿ ತೊಡಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನಾನು ಎಂಗೇಜ್ ಆಗೋಕ್ಕೆ ಸ್ಟಾರ್ಟ್ ಆದೆ. ನಾವು ಅಗ್ರಿಕಲ್ಚರ್ ಮಾಡಬೇಕು ಅಂತ 1 ವರ್ಷ ಗ್ಯಾಪ್ ತೊಗೊಂಡು ಮನೇಲಿದ್ದಾಗ ಜಸ್ಟ್ ಅಗ್ರಿಕಲ್ಚರ್ ಮಾಡೋದು ತುಂಬ ಫ್ರೀ ಟೈಮ್ ಇತ್ತು ಅವಾಗ ನಮಗೆ. ತುಂಬ ಅಂದರೆ ತುಂಬ ಫ್ರೀ ಟೈಮ್, 1 ವರ್ಷ. ಆವಾಗ ನಾವು ಯೂಟ್ಯೂಬ್ ಐಡಿಯಾ ಬಂದಿದ ತಕ್ಷಣ, ಅದಕ್ಕಿಂತ ಮುಂಚೆನೇ ನಾನು ಯಾವಾಗ್ಲೂ ವೀಡಿಯೋಗಳೆಲ್ಲ ಮಾಡಿ ಎಡಿಟ್ ಮಾಡೆಲ್ಲ ಹಾಕೋತಾ ಇದ್ದೆ. ಜಸ್ಟ್ ವಾಟ್ಸಪ್ಪಲ್ಲಿ ಹಾಕೋತಾ ಇದ್ದೆ, ಎಲ್ಲರೂ ಲೈಕ್ ಮಾಡ್ತಾಯಿದ್ರು. ಆಮೇಲೆ ಯೂಟ್ಯೂಬ್ ಆಯಿತು ಮಾಡೇ ಬಿಡು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ನಾನು ಮದುವೆ ಆದಾಗ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಬಟ್ ಅದನ್ನ ನಾನು ರನ್ ಮಾಡಲಿಲ್ಲ ಅಷ್ಟೇನೆ, ಕಂಟಿನ್ಯೂ ಮಾಡಲಿಲ್ಲ. ಆವಾಗ ಮಾಡ್ಕೊಂಡಿದ್ದಿದ್ರೆ ಕರೋನಾಗಿಂತ ಮುಂಚೆ. ಆ್ಯಕ್ಚುಲಿ ಕರೋನಾದಲ್ಲಿ ಯಾರ್ಯಾರು ಮಾಡಿದ್ದಾರೆ ಅದೆಲ್ಲ ಕ್ಲಿಕ್ ಆಗಿಬಿಟ್ಟಿದೆ ಯೂಟ್ಯೂಬ್ ಚಾನಲ್ಗಳು. ಸೊ ಅವಾಗಿಂದ ಮಾಡಬೇಕಾಗಿತ್ತು, ಬಟ್ ಹಿಂಗಾಯಿತು, ನಾವು ಲಾಸ್ಟಲ್ಲಿ ಮಾಡಿದ್ದು ಅದು. ಆಮೇಲೆ ಇನ್ನೊಂದು, ಇವಾಗ ನನ್ನ ಲೈಫ್ ಸ್ಟೈಲ್, ನಾನು ಸ್ವಲ್ಪ ನನಗಿಂತನೂ ಎಲ್ಲರೂ ಪರ್ಫೆಕ್ಟಾಗೇ ಇದ್ದಾರೆ ಹೇಳ್ಬೇಕಂದ್ರೆ. ಆದರೆ ನಾನೇನಿದ್ದೀನಿ, ಸೊ ಅದನ್ನು ಬೇರೆಯವ್ರು ನೋಡಿದಾಗ, ಲೈಫ್ ಟೈಮ್ ಅಥವಾ ರುಟೀನ್ ಏನಾದರೂ ನೋಡಿದಾಗ ಅವ್ರಿಗೇನು ಇನ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಿಕಾಸ್ ಆಮೇಲೆ ನನ್ನ ಹೆಲ್ತ್ ಅಪ್ಡೇಟ್ ಆಗಿರುತ್ತೆ ಯಾವಾಗ್ಲೂ. ಯಾರೂ ಏನೂ ವರಿ ಮಾಡೋಷ್ಟಿರಲ್ಲ, ಎಲ್ಲೇ ಇದ್ರೂ ತಿಳ್ಕೊಬೋದು ಅಂತ ಅಂದ್ಕೊಂಡೆ. ಆಮೇಲೆ ಕೆಲವ್ರಿಗೆ ಒಳ್ಳೆಯ ವಿಷಯ ಏನಂದರೆ, ಕೆಲವರು ಅವರು ಡೌನ್ ಆಗಿದ್ದಾಗ ನಂದು ವೀಡಿಯೋಸ್ ಅಥವಾ ನನ್ನ ಎಕ್ಸಾಂಪಲ್ ತೊಗೊಂಡು ಅವಳೇ ಹೆಂಗಿದ್ದಾಳೆ, ನಾವಿನ್ನು ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು ಅವರು ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಒಳ್ಳೆ ವಿಷಯ. ಸೊ ಕೆಲವರು ನನ್ನ ಇನ್ಸ್ಪೈರ್ ಆಗಿ ತಗೋತಾರೆ ಆ ವಿಷಯದಲ್ಲಿ. ಸೊ ನನಗೆ ಹೆಲ್ತ್ ಇಶ್ಯೂ ಇದ್ರೂ ನಾನು ಯಾವ ರೀತಿ ಇದ್ದೀನಿ ಅನ್ನೋದು ನೀವೇ ಎಲ್ಲರೂ ನೋಡ್ಬೋದು.
ಇದು ನನಗೆ ನಮ್ಮ ಲೈಫಲ್ಲಿ ನನ್ನ ರಿಲೇಷನಲ್ಲಿ ಯಾರೇ ಆಗಲಿ ಯಾವ ಥರ ಇರ್ಬೋದು, ನನ್ನ ರಿಲೇಷನಲ್ಲಿ ಎಲ್ಲರೂ ಅಟ್ಲೀಸ್ಟ್ ಒಂದೇ ಒಂದು ಪಾಯಿಂಟಲ್ಲಾದರೂ ಇನ್ಸ್ಪೈರ್ ಆಗ್ತಾರೆ ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಆ್ಯಂಡ್ ಅದು ಸಕ್ಸಸ್ ಕೂಡ ಆಗಿದೆ. ಯಾಕಂದರೆ ನಾನೇ ನೋಡಿದ್ದೀನಿ ಆ್ಯಂಡ್ ಕೆಲವ್ರು ಹೇಳಿದ್ದಾರೆ ಕೂಡ. ಸೊ ಅದರಿಂದ ಖುಷಿನೂ ಆಗುತ್ತೆ. ಮಿನಿ ವ್ಲಾಗ್ ಮಾಡೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು. ಅವರು ಹೇಳ್ದಾಗಿಂದ ಮಿನಿ ವ್ಲಾಗ್ ಇದ್ದಿದ್ದು, ಹಾಗೆ ಲಾಂಗ್ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಅಂದರೆ ಸಂಕ್ರಾಂತಿ ಟೈಮಲ್ಲಿ, ಅಂದರೆ ಮನೇಲೇ ವ್ಲಾಗ್ ಮಾಡ್ತೀವಲ್ಲ, ಇದು ವ್ಲಾಗು. ಆಚೆ ಕಡೆ ಟ್ರಾವೆಲ್ ಅದೆಲ್ಲ ನಾನು ಮಾಡ್ತೀನಿ, ಅದೆಲ್ಲ ಇಷ್ಟ ಇದೆ. ಬಟ್ ಮನೇಲಿ ಮಾಡೋದು ಏನಾಗ್ತು ಅಂತಂದರೆ ಒಂಥರ ನಮ್ಮ ಪ್ರೈವೇಟ್ ಲೈಫ್ನ ಶೋಕೇಸ್ ಮಾಡ್ತಿರೋ ಥರ ಅನ್ನಿಸ್ತು. ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ತೀರಾ ಪರ್ಸ್ನಲ್ ಏನೂ ಹೇಳ್ತಾ ಇಲ್ಲ ನಾನು, ಆದ್ರೂ ಕೆಲವ್ರಿಗೆ ಅಂದರೆ ಓಪನ್ ಬುಕ್ ಥರ ಆಗಿಬಿಟ್ಟಿದೆ, ಆ ಥರ ಅನ್ನಿಸ್ತು. ಸೊ ಇದು ಮಾಡಬಾರ್ದು ಅನ್ನಿಸ್ತು. ಆಮೇಲೆ ನಂದು ರವಿದು ಲವ್ ಲೈಫು ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇದೆಯೇನೋ ವಿಡಿಯೋದಲ್ಲಿ ಅಂತ ಅನ್ನಿಸ್ತು. ಅದರಿಂದ ಕೆಲವು ನಜರ್ ಆಗ್ಬೋದು, ಜೆಲಸ್ ಫೀಲ್ ಆಗ್ಬೋದು ಕೆಲವ್ರಿಗೆ. ಆಮೇಲೆ ನಮ್ಮ ಅತ್ತೆ ಮಾವನ ಜೊತೆ ವಿಡಿಯೋ ಮಾಡಿದ್ರೆ ಕೆಲವ್ರಿಗೆ ಜೆಲಸ್ ಫೀಲಿಂಗ್ ಕೂಡ ಆಗುತ್ತೆ. ಕೆಲವರು ಆಲ್ಮೋಸ್ಟ್ ಎಲ್ಲರೂ ಖುಷಿ ಪಡ್ತಾರೆ, ಬಟ್ ಕೆಲವ್ರಿಗೆ ಜೆಲಸ್ ಫೀಲಿಂಗ್ ಆಗ್ಬೋದೇನೋ, ಅದರಿಂದ ನಮಗೆ ನಜರ್ ಅಥವಾ ಆ ಥರ ಆಗ್ಬೋದೇನೋ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟೆ. ಅದರಲ್ಲೇ ನಾನು ಸ್ವಲ್ಪ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಡಿಸೈಡ್ ಮಾಡಿದೆ ಏನಂದರೆ ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಬಾರ್ದು ಮುಂದೆ ಅಂತ ಅನ್ನಿಸ್ತು. ಆಮೇಲೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ ಅಂತ ಕೆಲವ್ರು ಕೇಳ್ತಾರೆ. ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ ಲಾಂಗ್ ವಿಡಿಯೋ ಇದು ಮಾಡಿದ್ದೀನಲ್ಲ, ಇದು ಲಾಂಗ್ ವಿಡಿಯೋ ಬಂದು 4000 ಹವರ್ಸ್ ಅಥವಾ 3000 ಹವರ್ಸ್ ಆಗಬೇಕು 1 ಇಯರಲ್ಲಿ. ಶಾರ್ಟ್ ವಿಡಿಯೋ ಬಂದು 10 ಮಿಲಿಯನ್ ಅಥವಾ 3 ಮಿಲಿಯನ್ ವ್ಯೂಸ್ ಆಗಬೇಕು. ಆಮೇಲೆ 1000 ಸಬ್ಸ್ಕ್ರೈಬರ್ ಇರಬೇಕು. 500 ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರೆ ಇವಾಗ. ಸೊ ಯೂಟ್ಯೂಬ್ ಮಾಡಬೇಕು ಅಂದರೆ ಒಂದೇ ಕಾನ್ಸೆಪ್ಟ್ ಇರಬೇಕು, ಒಂದೇ ಭಾಷೆ, ಒಂದೇ ಕಾನ್ಸೆಪ್ಟು, ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟೇ ಬೇಕಾಗಿರೋದು. ಅಂದರೆ ನೀವು ಒಂದು ಭಾಷೆ, ತೆಲುಗು ಅಥವಾ ಕನ್ನಡ ಒಂದರಲ್ಲಿ ಮಾಡ್ತೀರಾ ಅಂದ್ಕೊಳ್ಳಿ, ಒಂದರಲ್ಲೇ ಮಾಡಬೇಕು. ಬೇರೆ ಭಾಷೆಯಲ್ಲಿ ಮಾಡ್ತೀರಾ ಅಂದರೆ ಬೇರೆ ಚಾನೆಲ್ ಕ್ರಿಯೇಟ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿಯಾಗಿ ದಿನಾನೂ ವೀಡಿಯೋ ಹಾಕಬೇಕು. ಯಾವ ಟೈಮ್ಗೆ ಹಾಕ್ತೀರಾ ಅದೇ ಟೈಮ್ಗೆ ಹಾಕಬೇಕು. ಇಲ್ಲಾಂದರೆ ವಾರಕ್ಕೆ ಒಂದು ವೀಡಿಯೋ ಹಾಕಿದ್ರೆ ವಾರಕ್ಕೆ ಒಂದೇ ವೀಡಿಯೋ ಹಾಕಬೇಕು. ವಾರಕ್ಕೆ 2 ವೀಡಿಯೋ ಹಾಕ್ತೀರಾ ಅಂದರೆ 2 ವೀಡಿಯೋ ಹಾಕಬೇಕು. ಕನ್ಸಿಸ್ಟೆನ್ಸಾಗಿ ಹಾಕ್ತಾನೆ ಇರಬೇಕು. ಗ್ಯಾಪ್ ಕೊಡಬಾರ್ದು. 1 ವಾರ 15 ದಿನ ಆ ಥರ ಗ್ಯಾಪ್ ಕೊಡಬಾರ್ದು. ಮತ್ತು ಕಾನ್ಸೆಪ್ಟ್, ಒಂದೇ ಕಾನ್ಸೆಪ್ಟ್ ಇರಬೇಕು. ಕುಕ್ಕಿಂಗ್ ಮಾಡೋರು ಬರೀ ಕುಕ್ಕಿಂಗ್ ಮಾಡಬೇಕು. ಕ್ಲಿಕ್ ಆದಮೇಲೆ ನೀವು ಅಲ್ಲಿ ಇಲ್ಲಿ ಹೋಗಿದ್ದು, ಟ್ರಾವೆಲ್ ಮಾಡಿದ್ದು ಎಲ್ಲ ವೀಡಿಯೋ ಹಾಕ್ಕೊಂಡ್ರು ನಡೆಯುತ್ತೆ. ಟ್ರಾವೆಲ್ ಮಾಡೋದು ಟ್ರಾವೆಲ್ಲೇ ಮಾಡಬೇಕು. ಈ ಥರ ಆರ್ಟ್ ಆ್ಯಂಡ್ ಡೈ ಅಂತ ಇರುತ್ತೆ, ಅದು ತುಂಬ ಚೆನ್ನಾಗಿ ಓಡುತ್ತೆ ಯೂಟ್ಯೂಬಲ್ಲಿ. ವ್ಲಾಗ್ ಮಾಡೋರು, ವ್ಲಾಗ್ ಮಾಡೋರು ಅದನ್ನೇ ಮಾಡಬೇಕಾಗುತ್ತೆ. ಸೊ ಲೈಫ್ ಸ್ಟೈಲ್, ಫ್ಯಾಷನ್ ಎಲ್ಲ ಮಾಡೋರು ಅದನ್ನೇ ಮಾಡಬೇಕು. ಗೆಟ್ ರೆಡಿ ವಿತ್ ಮೀ ಅದು ಮಾಡೋರು ಅದೇ ಮಾಡಬೇಕಾಗತ್ತೆ. ನಂದು ಏನಾಯಿತು ಅಂದರೆ ಚಿತ್ರಾನ್ನ ಮೊಸರನ್ನ ಥರ ಆಗಿಬಿಟ್ಟಿದೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಸೊ ನಾನು ಫಸ್ಟು ಕಾಮಿಡಿ ಶಾರ್ಟ್ಸ್ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಬಂದು ನಾನು ಅದೇ ತಪ್ಪು ಮಾಡಿ, ನಾನು ಒಂದ್ಸಲ ರಾಮನಗರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಾತ್ರೆದು ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಒಂದು ಪಿರಮಿಡ್ದು ಒಂದು ವೀಡಿಯೋ ಮಾಡಿಬಿಟ್ಟೆ. ಪಿರಮಿಡ್ದು ಕ್ಲಿಕ್ ಆಯಿತು. ಪಿರಮಿಡ್ದು ಕ್ಲಿಕ್ ಆದಮೇಲೆ ನಂದು ಬರೀ ಪಿರಮಿಡ್ ರಿಲೇಟೆಡ್ ವೀಡಿಯೋಸ್ ಮಾತ್ರ ಕ್ಲಿಕ್ ಆಗುತ್ತೆ, ಅಗ್ರಿಕಲ್ಚರ್ ರಿಲೇಟೆಡ್ ಕ್ಲಿಕ್ ಆಗುತ್ತೆ. ನನ್ನ ಮನೇಲಿ ವ್ಲಾಗ್ ಮಾಡೋದು ನನ್ನ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್, ಫ್ರೆಂಡ್ಸ್ ಅಷ್ಟೇ ನೋಡೋದು. ಸೊ ಐ ಥಿಂಕ್ ನನ್ನ ಚಾನಲ್ ಒಂಥರ ಡೆಡ್ ಆಗಿಬಿಟ್ಟಿದೆ. ಆದರೆ ನಮ್ಗೆ ಗೊತ್ತಿರೋರು ಮಾತ್ರನೇ ಚಾನಲಲ್ಲಿ ನೋಡ್ತಾರೆ. ಸೊ ಈ ಥರ ಆಗಿದೆ. ಈ ಥರ ಮಾಡ್ಕೋಬೇಡಿ. ಆಮೇಲೆ ನನ್ನ ಕನ್ಸಿಸ್ಟೆನ್ಸಿ ಇಲ್ಲ. ಯಾಕಂದರೆ ಇದು ನಾನು ಏನಂತ ಕನ್ಸಿಡರ್ ಮಾಡಿದ್ದೀನಿ ಅಂದರೆ ಇದು ನನ್ನ ಪ್ರೈವೇಟ್ ಚಾನಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದು ನನಗೋಸ್ಕರ, ನಾನು ಫಸ್ಟೇ ಹೇಳ್ದಂಗೆ ನನಗೋಸ್ಕರ ನಾನು ಓಪನ್ ಮಾಡ್ಕೊಂಡಿರೋದು. ಸೊ ಆಮೇಲೆ ಇದರಿಂದ ದುಡ್ಡು ಬರಲಿ ಬಿಡಲಿ, ಇದು ನನ್ನ ಚಾನಲ್, ಮುಂದಕ್ಕೆ ನಮ್ಮ ಮಕ್ಕಳು ನೋಡ್ಬೋದು, ಆ ಥರ ಇಂಟೆನ್ಷನ್ ಅಷ್ಟೇ ನಂದು. ದುಡ್ಡು ಬರುತ್ತೆ ಮುಂದಕ್ಕೆ. ಸೊ ಇಷ್ಟೆಲ್ಲ ಮಾತಾಡೋಳು ದುಡ್ಡು ಬರಲಿಲ್ಲ ಅಂದರೆ ನಿಮಗೆಲ್ಲ ಏನೋ ಒಂಥರ ಬೋರ್ ಅನಿಸುತ್ತೆ ಅಥವಾ ಬೇಜಾರಾಗುತ್ತೆ ಅಲ್ವಾ. ಸೊ ನಾನು ತುಂಬ ಚಾನಲ್ ಟ್ರೈ ಮಾಡಿದ್ದೀನಿ, ಬೇರೆ ಬೇರೆ ಚಾನಲ್ಸ್ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನನಗೆ ಕುಕ್ಕಿಂಗ್ ಅಂದರೆ ಅದು ಜಸ್ಟ್ ಕುಕ್ಕಿಂಗ್ ಈಸ್ ನಾಟ್ ಮೈ ಪ್ಯಾಷನ್. ಅದು ನನಗೆ ಜಸ್ಟ್ ಮಾಡ್ತೀನಿ, ಅದು ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಬಟ್ ಅದನ್ನೇ ದಿನ ಅದೇ ಮಾಡು, ಅದು ನಂಗೆ ಆಗೋದಿಲ್ಲ. ಆ್ಯಂಡ್ ನನಗೆ ಬೇರೆ ಡ್ಯಾನ್ಸ್ ಏನೂ ಬರೋದಿಲ್ಲ, ಸಾಂಗ್ ಏನೂ ಬರೋದಿಲ್ಲ. ಎಲ್ಲ ಬರುತ್ತೆ ಚೂರು ಚೂರು, ಎಲ್ಲನೂ ಅಷ್ಟೇ, ಮಿಕ್ಸು ಎಲ್ಲನೂ. ಸೊ ಒಂದೇ ಕಾನ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ನಂದು ಯೂಟ್ಯೂಬ್ ಚಾನಲ್ ಬೇರೆ ಇದೆ.
ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ, ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು, ವ್ಯೂಸ್ ಬರಬೇಕು, ಲಕ್ಷ ಲಕ್ಷ ವ್ಯೂಸ್ ಬರಬೇಕು ಅಂತ ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಆ ಚಾನಲ್ ಕ್ರಿಯೇಟ್ ಆಯಿತು. ಒಂದು 10 ಚಾನಲ್ ಕ್ರಿಯೇಟ್ ಆದಮೇಲೆ ಒಂದು 5 ಚಾನಲ್ ಕ್ರಿಯೇಟ್ ಆಗಿ ಡಿಲೀಟ್ ಮಾಡಿ ಒಂದು ಚಾನಲ್ಲು ಕ್ಲಿಕ್ ಆಯಿತು. ಕಾನ್ಸೆಪ್ಟ್ ನನಗೆ ಹೇಳೋದಿಲ್ಲ, ಆ ಚಾನಲ್ ನೀವು ನೋಡಿದ್ರು ಯಾರಿಗೂ ಗೊತ್ತೋ ಆಗೋದಿಲ್ಲ ಅದು ನಂದು ಅಂತ. ನನಗೇನಂದರೆ ಫೋನ್ ಇಷ್ಟ ಅಷ್ಟೇ, ಫೋನಲ್ಲಿ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಇಷ್ಟೇ ನನಗೆ ಗೊತ್ತಿರೋದು. ಸೊ ಎಡಿಟಿಂಗ್ ವರ್ಕ್ ನಾನು ಮಾಡಿರೋದು ನನ್ನ ಚಾನಲಲ್ಲಿ. ಅದರಲ್ಲಿ ಒಂದು 11,700 ಇದ್ದಾರೆ ಇವಾಗ. ಒಂದೇ ತಿಂಗಳಲ್ಲಿ ಅದು 10 ಮಿಲಿಯನ್ ವ್ಯೂಸ್ ಆಗಿತ್ತು. ಸೊ ಮಾನಿಟೈಸೇಷನ್ ಇನ್ನೂ ಆಗಿಲ್ಲ. ಅದಾದಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಫಸ್ಟೇ ಹೇಳಿದ್ದೀನಿ. ಯಾಕೆ ಅಂದರೆ ಕೆಲವರಿಗೆ ಬೇರೆಯವ್ರಿಗೂ ಆಸೆ ಇರುತ್ತಲ್ವ ಮಾಡಬೇಕು ಅಂತ. ಆ್ಯಂಡ್ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಕೋಬೋದು ಚೆನ್ನಾಗೇ, ಅಂದರೆ ನೀವು ಮಾಡಬೇಕು. ಆ್ಯಂಡ್ ಎಲ್ಲನೂ ಲಿಮಿಟ್ ಕ್ರಾಸ್ ಮಾಡಬೇಡಿ ಅಷ್ಟೇ. ನನಗೆ ಗೊತ್ತಿರೋ ಹಂಗೆ ಯಾರೂ ಹಂಗೆ ಮಾಡೋದಿಲ್ಲ. ನಿಮಗೆ ನಿಮ್ಮ ಫೇಸ್ ತೋರಿಸ್ದಿರೋನು ಕುಕ್ಕಿಂಗ್ ಮಾಡ್ಬೋದು. ಡೈಲಿ ನೀವು ಏನು ಮಾಡ್ತೀರಾ ಅದೇ ಕುಕ್ಕಿಂಗ್ ಮಾಡ್ಬೋದು. ಇವಾಗೆಲ್ಲ ಗಂಡ ಮಕ್ಳನ್ನ ಕೆಲ್ಸಕ್ಕೆ ಕಳ್ಸಾದ್ಮೇಲೆ ನೀವು ಒಂದು ಅಡುಗೆ ಸಿಂಪಲ್ಲಾಗಿ ಒಬ್ರಿಗಾಗೋಷ್ಟು ಒಂದು ರೆಸಿಪಿ ಮಾಡ್ಬೋದು. ಮಧ್ಯಾಹ್ನದ ಟೈಮ್ ಇರುತ್ತಲ್ಲ, ನೀವು ಫಸ್ಟೇ ಯೂಟ್ಯೂಬ್ಗೆ ಹಾಕ್ತೇ ಹೋದ್ರೂ ಜಸ್ಟ್ ಅಡುಗೆ ಮಾಡಬೇಕಾದ್ರೆ ವೀಡಿಯೋ ಮಾಡೋದು ಕಲ್ತ್ಕೊಳ್ಳಿ. ಫಸ್ಟು ವೀಡಿಯೋ ಮಾಡಿಕೊಂಡು ಆಮೇಲೆ ಅದನ್ನ ಎಡಿಟ್ ಮಾಡೋದು ಕಲ್ತ್ಕೊಳ್ಳಿ. InShot ಅಂತ ಆ್ಯಪ್ ಇದೆ, ಅದರಲ್ಲಿ ಎಡಿಟ್ ಮಾಡೋದು ಕಲ್ತ್ಕೊಳ್ಳಿ. 1, 2, 3 ಅಥವಾ ಒಂದು 7 ಡೇಸ್ ನಿಮ್ಮನೇಲೆ ನೀವೇ ಕಲ್ತ್ಕೊಳ್ಳಿ, ಮಾಡಿ ವಿಡಿಯೋ ಮಾಡಿ. ಆಮೇಲೆ ಬೇಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಫೇಸ್ ಏನೂ ತೋರಿಸೋದೇನು ಬೇಕಾಗಿರಲ್ಲ. ಯಾರಿಗೆ ಗೊತ್ತು ಯಾರ ಚಾನಲ್ ಯಾವಾಗ ಕ್ಲಿಕ್ ಆಗುತ್ತೆ ಅಂತ. ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಕ್ಲಿಕ್ ಆಗೇ ಆಗುತ್ತೆ. ಈ ರೀತಿ ಇದೆ. ಆಮೇಲೆ ಮೀಶೋದು, ನಾನು ಮೀಶೋ ಗರ್ಲ್ ಅಂತಾರ. ಸೊ ಮೀಶೋ ಆ್ಯಪಲ್ಲಿ ನಾನು ಜಾಸ್ತಿ ಐಟಮ್ಸ್ ತರಿಸೋದು ನೋಡಿ ಕೆಲವರು ಏನೇನೋ ತಿಳ್ಕೊಂಬಿಟ್ಟಿದ್ದಾರೆ. ನನ್ನ ಏನಂತ ತಿಳ್ಕೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿನೇ ನನ್ನ ರಿಲೇಟಿವ್ಸ್ ಎಲ್ಲ ಹೆಂಗಿದ್ದಾರೆ ಅಂದರೆ ತುಂಬ ರಿಚ್ ಇದ್ದಾರೆ. ಅವ್ರಿಗೇನು ಬೇಕೋ ಅವಾಗೇ ತೊಗೊತಾರೆ. ಇಂಥದ್ದು ಬೇಕಂದರೆ ಗೋಲ್ಡ್ ಬೇಕಂದರೆ ನಾನು ಒಂದು ಹೇಳಿದೆ, ಚೀಟಿ ಹಾಕ್ಬಿಟ್ಟು ಗೋಲ್ಡ್ ತೊಗೊಳ್ಳಿ ಅಂತ. ಆಮೇಲೆ ಲ್ಯಾಂಡ್ ಬಗ್ಗೆ ಹೇಳಿದೆ. ಸೊ ನಾನು ಈ 3 ವಿಷಯ ಹೇಳಿದ್ದೀನಿ, ಮೀಶೋಲಿ ತೊಗೊಳ್ಳೋ ಪ್ರಾಡಕ್ಟ್ಸ್ ಮತ್ತು ಗೋಲ್ಡ್ ಮತ್ತು ಲ್ಯಾಂಡ್. ಸೊ ಇದನ್ನು ನಾನು ತುಂಬ ಕಮ್ಮಿ ಇದರಲ್ಲಿ ಹೇಳಿದೆ. ಯಾಕೆ ಅಂದರೆ ಇವಾಗ ನಂಗೆ ಗೊತ್ತಿರೋರು ಆಲ್ಮೋಸ್ಟ್ ಅವ್ರು ಇವಾಗ ಬೇಕಂದ್ರೆ ಇವಾಗೇ ತೊಗೊತಾರೆ. ಇವಾಗ ಒಂದು ಗೋಲ್ಡ್ ಒಂದು ಸೆಟ್ ಫುಲ್ಲು 10 ಲಕ್ಷ ಆಗುತ್ತೆ. ಅಷ್ಟು ತೊಗೊಳ್ಳೋ ಕೆಪಾಸಿಟಿ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಹುಡುಗಿರ್ ಫ್ರೆಂಡ್ಸು ಎಲ್ಲರೂ ವೆಲ್ ಸೆಟಲ್ಡ್, ನನ್ನ ರಿಲೇಟಿವ್ಸ್ ಎಲ್ಲರೂ ವೆಲ್ ಸೆಟಲ್ಡ್, ಎಲ್ಲರೂ ತೊಗೊತಾರೆ. ಇನ್ನು ಅದಕ್ಕಿಂತ ಮೇಲೆ ನನಗೆ ರಿಲೇಷನ್ನೇ ಅಲ್ಲ, ಅವರು ಸಂಬಂಧಿಕರಲ್ಲ. ನನ್ನ ರಿಲೇಷನ್ ಎಷ್ಟಿದ್ದಾರೆ ಅದಕ್ಕಿಂತ ಡಬಲ್ ಅವರೆಲ್ಲ ಎಷ್ಟು ರಿಚ್ ಇದ್ದಾರೆ ಅಂದರೆ ಅವರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ, ತೊಗೋತಾರೆ. ಆದರೆ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇನ್ನೊಂದು ಕ್ಯಾಟಗರಿನೂ ಫ್ರೆಂಡ್ ಸರ್ಕಲ್ ಇದೆ. ಲೋ ಅಲ್ಲ, ಒಂದು ಮೀಡಿಯಮ್. ಸೊ ಅಂಥವ್ರಿಗೇನು ಕೈಗೆಟಕ್ಸ್ಬೇಕಲ್ವಾ. ಸೊ ನಾನು ಹೇಳೋ ಪ್ರಾಡಕ್ಟು ಶ್ರೀಮಂತರನ್ನು ತೊಗೋಬೋದು, ಬಡವರೂ ತೊಗೋಬೋದು. ಸೊ ಆ ರೀತಿಯಾಗಿ ನಾನು ಒಂದು ಅಫೋರ್ಡಬಲ್ ಆಗಿ ಇರೋವಂಥದ್ದನ್ನ ಪ್ಲ್ಯಾನ್ ಮಾತ್ರ ಹೇಳ್ತಾ ಇರ್ತೀನಿ. ಯಾವಾಗಲೂ ಕಡಿಮೆದು ಮಾತ್ರ ಹೇಳ್ತಾ ಇರ್ತೀನಿ. ನಾನು ಒಂದೇ ಸಲ ಹೋಗ್ಬಿಟ್ಟು ಯಾವುದೋ ಹೈಕ್ ಇರೋದೆಲ್ಲ ತೋರಿಸೋದಿಲ್ಲ, ಹೇಳೋದು ಇಲ್ಲ. ಅದೆಲ್ಲ ನೋಡಿದ್ರೆ ಆ್ಯಟಿಟ್ಯೂಡ್ ಅಂದ್ಕೋತಾರೆ ಕೆಲವ್ರಿಗೆ. ಪಾಪ ಹಳ್ಳಿಯಲ್ಲಿರೋರ್ಗು ಅದು ಏನೋ ಒಂಥರ ಅನಿಸುತ್ತೆ ಅಂತಲೇ ನಾನು ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರದ್ದೆಲ್ಲ ಪ್ರಮೋಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅರ್ಥ ಆಯಿತಾ ನಾನು ಯಾಕೆ ಕಮ್ಮಿದೆಲ್ಲ ಹೇಳ್ತೀನಿ ಅಂತ. ಸೊ ಹೀಗೆ ನನಗೆ 3 ಥರದ್ದವರು ಕ್ಯಾಟಗರಿನೂ ಜನ ಇದ್ದಾರೆ. ನಾನು ಲೋ ಲೆವೆಲಿಂದನೇ ತೋರಿಸ್ತೀನಿ, ಯಾಕಂದರೆ ಎಲ್ಲರೂ ಅಫೋರ್ಡ್ ಮಾಡಿ ತೊಗೋಬೋದು ಅಂತ ಅಷ್ಟೇನೇ, ಅಷ್ಟು ಕಾನ್ಸೆಪ್ಟು. ಆಮೇಲೆ ಮೀಶೋದಲ್ಲಿ ಏನಷ್ಟು ನಾನು ಮೀಶೋದಲ್ಲಿ ಬಟ್ಟೆಗಳನ್ನ ಹಾಕಿ ರೀಲ್ಸ್ ಮಾಡ್ತಾ ಇರೋದು ನೋಡಿ ಕೆಲವರು ಡ್ರೆಸ್ ಬಿಸ್ನೆಸ್ ಮಾಡ್ತಿದ್ಯಾ, ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದೀರಾ. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿಲ್ಲ. ನಾನು ಇದುವರೆಗೂ ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಸ್ಕಿನ್ ಕೇರ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಅಂಥದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ನಮ್ಮನ್ನೇ ಇದು ಮಾಡ್ತಾರೆ, ಬ್ಲೇಮ್ ಮಾಡ್ತಾರೆ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮಾತ್ರನೇ ನಾನು ತೋರಿಸಿರೋದು ನನ್ನ ವೀಡಿಯೋದಲ್ಲಿ ಮಾಡೋದಿಲ್ಲ. ಮೀಶೋಲಿ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಷ್ಟೇ. ಅದು ಇನ್ಫ್ಲೂಯೆನ್ಸರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಇರೋರಿಗೆ ಅದು ಒಂದು ಪ್ಲ್ಯಾಟ್ಫಾರ್ಮ್ ಇರೋದು. ಜಸ್ಟ್ ಅದು ಎಲ್ಲರೂ ಮಾಡ್ಬೋದು. ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಅದರಲ್ಲಿ ನೀವು ಫೇಸ್ ತೋರಿಸ್ತಾ ಹೋದ್ರೂ ಜಸ್ಟ್ ನೀವು ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಹಾಕಿದ್ರೆ ಅದು ಕ್ಲಿಕ್ ಮಾಡಿದ್ರೆ ಸಾಕು, ಒಂದು 500 ಬರುತ್ತೆ ಸ್ಟಾರ್ಟಿಂಗು, ಏನೋ ₹1 ಇನ್ವೆಸ್ಟ್ಮೆಂಟ್ ಇಲ್ದಿರ. ಸೊ ನಾನು ಈ ಫೇಕ್
ಆನ್ಲೈನ್ ವೆಬ್ಸೈಟ್ಸು ಅದೆಲ್ಲ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಂಗೆ ಗೊತ್ತು, ನಾನು ಏನೇ ಹೇಳಿದ್ರು ಕೆಲವರು ಅದನ್ನು ಒಂದು ಫಾಲೋ ಮಾಡ್ತಾರೆ ಅಂತ ಗೊತ್ತು. ಅದರಿಂದ ಇಲ್ಲದೇ ಇರೋದು ಸುಳ್ಳು ಅದೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಆಮೇಲೆ ಅಷ್ಟೊಂದು ತೊಗೊಳೋದ್ರ ಬಗ್ಗೆ ಕೆಲವರು ಏನೋ ಅಂದ್ಕೊಂಡಿರ್ತಾರೆ, ಏನು ಇವಳದೇ ರಾಜ್ಯಭಾರ ಅಷ್ಟು ಐಟಮ್ಸ್ ತೊಗೋತಾಳೆ ಅಂತ. ನನ್ನದೇ ರಾಜ್ಯಭಾರ, ನನ್ನ ರಾಣಿನೇ. ಆದರೆ ನನಗೊಬ್ಬ ರಾಜ ಇದ್ದಾನೆ. ನಾನು ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂದರೆ ವಿಶ್ ಲಿಸ್ಟಲ್ಲಿ ಹಾಕೋತೀನಿ. ಫಸ್ಟ್ ಅದನ್ನು ತೋರಿಸ್ತೀನಿ, ಇದು ಚೆನ್ನಾಗಿದೆ ಅಲ್ವಾ ಇದು ತೊಗೋತೀನಿ ಅಂತ ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡು ಆರ್ಡ್ರ್ ಮಾಡೋ ಮುಂಚೆನೂ ನಾನು ಹೇಳ್ತೀನಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ತಾಯಿದ್ದೀನಿ ಅಂತ. ನಾನು ಒಂದೇ ಸಲ ಒಂದು 10-15 ಪ್ರಾಡಕ್ಟ್ನ ಒಂದೇ ಸಲ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಸೊ ಅದರಿಂದ ಅಷ್ಟು ಆರ್ಡರ್ ಹಂಗೆ ಕಾಣಿಸುತ್ತೆ ಅಷ್ಟೇ. ಆ್ಯಂಡ್ 3 months ಮತ್ತೆ ನಾನು ಮೀಶೋ ಯೂಸ್ ಮಾಡೋದಿಲ್ಲ, ಆಮೇಲೆ ಮತ್ತೆ ಮಾಡ್ತೀನಿ. ಅಂಗಡಿಗೂ ಅಷ್ಟೇ 3 months ಒಂದ್ಸಲ ಮೀಶೋದಲ್ಲ ಆದರೆ ಇನ್ನೊಂದು ಸಲ ಅಂಗಡಿಲಿ, ಆ ಥರ ಅಷ್ಟೇ. ಏನೋ ದರ್ಬಾರು ಹಂಗೆ ಹಿಂಗೆ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ಯಾಕಂದರೆ ನಾನಂತೂ ನನ್ನ ಲೈಫಲ್ಲಿ ಫುಲ್ ಖುಷಿಯಾಗಿರಬೇಕು, ಇರೋಷ್ಟು ದಿನ ಹ್ಯಾಪಿಯಾಗಿರಬೇಕು, ನನಗೇನು ಇಷ್ಟ ಇದೆ ಅದೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ಸೊ ನಾನು ಹಾಗೆ ಇದ್ದೀನಿ, ಅದರಿಂದ ನಾನು ಖುಷಿಯಾಗೂ ಇದ್ದೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ವಿಡಿಯೋ ನೋಡೋರಿಗೆ ಹೇಳೋ ಅಂಥದ್ದು, ಜಸ್ಟ್ ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್, ಜಸ್ಟ್ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಅರ್ಥ ಆದರೆ ಸಾಕು, ಅವ್ರಿಗೆ ಅವೇರ್ನೆಸ್ ಮೂಡಿಸೋಣ ಅಂತ. ದಯವಿಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಬರುವಂಥದ್ದು ಎಲ್ಲವನ್ನು ನಂಬಕ್ಕೆ ಹೋಗಬೇಡಿ. ಎಸ್ಪೆಷಲಿ ಫಸ್ಟ್ ಒನ್ ಹೇಳ್ತೀನಿ, ಅಡುಗೆ ಮಾಡೋದು. ಅಡುಗೆ ವಿಷಯದಲ್ಲಿ ಏನು ತೋರಿಸ್ತಾರೆ ಅಂದರೆ ಬದನೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಅದನ್ನು ಏನೋ ಒಂದು ಅಡುಗೆ ಮಾಡ್ತಾರೆ. ಸೊ ಅದನ್ನೆಲ್ಲ ನೋಡಿರ್ತೀರ ವೀಡಿಯೋದಲ್ಲಿ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹಳೆ ಕಾಲದಲ್ಲಿ ಅದನ್ನು ಒಲೆ ಅಂಟಿಸಿ ಮಾಡ್ತಾಯಿದ್ರಲ್ಲ, ಆ ಬೆಂಕಿಯಲ್ಲಿ ಸುಟ್ಕೊಂಡು ಮಾಡ್ತಾಯಿದ್ದಂಥದ್ದು. ಹಪ್ಪಳ ಕೂಡ ಹುಳ್ಳಿಕಾಳು ಹಪ್ಪಳ ಎಲ್ಲ ಕೆಂಡದಲ್ಲಿ ಬೇಯಿಸ್ತಾ ಇದ್ದಿದ್ದು, ಕೆಂಡದಲ್ಲಿ ಸುಡ್ತಾ ಇದ್ದಿದ್ದು. ಬಟ್ ಇವಾಗ ಗುಂಡುಗಳ ಥರ ಗ್ಯಾಸ್ ಸ್ಟವ್ ಮೇಲೆ ಹೋಗ್ಬಿಟ್ಟು ಸುಡ್ತಾರೆ. ಅದು LPG ಗ್ಯಾಸ್, ಅದರಿಂದ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಸೊ ಇದಕ್ಕೆ ಪ್ರೂಫ್ ಏನಿದೆ ಅಂದರೆ ಪಂಜಾಬಲ್ಲಿ ತುಂಬ ಜನ ಅವರೆಲ್ಲ ಪುಲ್ಕಾಗ ತಿಂತಾರಲ್ಲ, ಸೊ ಅವರೆಲ್ಲ ಇವಾಗ ಅಪ್ಡೇಟ್ ಆದಮೇಲೆ ಯಾರೂ ಒಲೆ ಯೂಸ್ ಮಾಡಲ್ಲ. ಅವರೆಲ್ಲ ಇದೇ ರೀತಿ ಮಾಡಿಕೊಂಡು, ಅಂದರೆ ದಂಡಾಗಿ ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಜನಗಳಿಗೆ. ಸೊ ಅವರೆಲ್ಲ ಟ್ರೀಟ್ಮೆಂಟ್ಗೆ ಇಲ್ಲೇ ಬೆಂಗಳೂರಿಗೆ ಬರ್ತಾರೆ. ಸೊ ಹಿಂಗಾಗಿದೆ. ಅದರಿಂದ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡೋರಿಗೆ ಯಾವುದೂ ಡಿಗ್ರಿ ಏನೂ ಬೇಕಾಗಿಲ್ಲ, ಎಜುಕೇಷನ್ ಏನೂ ಬೇಕಾಗಿಲ್ಲ. ಚಪ್ಪರ್ ಥರ ಆಡೋರು ಯೂಟ್ಯೂಬ್ ಮಾಡ್ಬೋದು, ಏನೋ ಕಾನ್ಸೆಪ್ಟ್ ಇಲ್ದಿರನೇ ಯೂಟ್ಯೂಬ್ ಮಾಡ್ಬೋದು. ಹಂಗಿತ್ಕೊಂಡು ಏನೇನೋ ತೋರಿಸೋದೆಲ್ಲ ನಂಬಿಡಿ. ಆಮೇಲೆ ಆಲೂಗಡ್ಡೆ ಒಂದ್ಸಲ ಫ್ರೈ ಮಾಡಿದ್ರೇ ಅದು ಸರಿ ಇಲ್ಲ ಆರೋಗ್ಯಕ್ಕೆ. ಅಂಥದ್ರಲ್ಲಿ ಅದನ್ನು ಸ್ಟಫ್ ಮಾಡಿ ಇನ್ನೊಂದು ಸಲ ಫ್ರೈ ಮಾಡ್ತಾರೆ, ಡಬಲ್ ಡೀಪ್ ಫ್ರೈ. ಸೊ ಅದಂತೂ ಕರ್ಮ, ಕೊಲೆಸ್ಟ್ರಾಲ್ ಬಂದು ಹಾರ್ಟು ಹೋಯ್ತೈತೆ. ಸೊ ಈ ಥರ ಅಡುಗೆ ವಿಷಯದಲ್ಲಿ ನಿಮ್ಗೆ ಏನಪ್ಪ ಅಡುಗೆ ನೋಡ್ಕೋಬೇಕು ಅಂದರೆ, ಹೊಸ್ದಾಗಿ ಅಡುಗೆ ಮಾಡೋರು, ಯಾವ ಪುಳಿಯೋಗರೆ ರೆಸಿಪಿ, ಪುಳಿಯೋಗರೆ ಪೌಡರ್ ಮನೇಲೇ ಹೆಂಗೆ ಮಾಡೋದು ಅಂಥದನ್ನ ಬೇಕಾದ್ರೆ ನೋಡ್ಕೊಳ್ಳಿ. ಬೇರೆ ಅಡುಗೆ ಏನೇ ಇದ್ರೂ ನೋಡ್ಕೊಳ್ಳಿ. ಈ ನಾರ್ತ್ ಐಟಮ್ಸು ಅವೆಲ್ಲ ಮಾಡೋದೆಲ್ಲ ನೋಡಿಕೊಂಡು ಆರೋಗ್ಯಕ್ಕೆ ಹಾಳು ಮಾಡ್ಕೊಬಿಡಿ. ಅವ್ರೇನು ಗೊತ್ತಾ, ಯೂಟ್ಯೂಬಲ್ಲಿ ಮಾಡೋ ಅಡುಗೆನ ಅವ್ರು ತಿನ್ನಲ್ರು ಯಾರೂ, ಗೊತ್ತಾಯ್ತಾ? ಅದು ಮಾಡಿ ಅವ್ರು ಹಂಗೆ ವೇಸ್ಟ್ ಮಾಡ್ತಾರೆ. ಯಾಕಂದರೆ ಅವರು ಮಾಡೋದೇ ಯೂಟ್ಯೂಬ್ ಪರ್ಪಸ್ಗೋಸ್ಕರ. ಈ ಥರನೂ ಇರುತ್ತೆ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ವಾಸ್ತು ಅಂದರೆ ಪೂಜೆ, ದೇವ್ರದ್ದು ವಿಷಯಗಳು ಎಲ್ಲನೂ ಬರುತ್ತೆ. ಆ ದೇವ್ರಿಗೆ ಈ ಹೂವು ಇಷ್ಟ ಇಲ್ವಂತೆ, ಆ ದೇವ್ರಿಗೆ ಈ ಪ್ರಸಾದ ಇಷ್ಟ ಇಲ್ವಂತೆ, ಅಮಾವಾಸ್ಯೆ ದಿನ ಇದು ಮಾಡಬೇಕಂತೆ, ಹುಣ್ಣಿಮೆ ದಿನ ಇದು ಮಾಡಬೇಕಂತೆ ಅಂತ ಎಷ್ಟು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ಅವ್ರು ಯಾರಿಗೂ ಅಸ್ಟ್ರಾಲಜಿಯಲ್ಲಿ ಡಿಗ್ರಿ ಮಾಡಿ ಬಂದೋರಲ್ಲ, ಓಕೆನಾ? ಸೊ ಏನೋ ಗೊತ್ತಿರೋದನ್ನ ಎಲ್ಲ ಹೇಳ್ಕೊಂಡು ಇವರಿಂದ ತಿಳ್ಕೊಂಡು, ಅಥವಾ ಒಂದು ವಿಡಿಯೋ ನೋಡಿನೇ ಇನ್ನೊಂದು ವಿಡಿಯೋ ಮಾಡೋರು ಇದ್ದಾರೆ. ಸೊ ಅವೇರ್ ಆಗಿರಿ, ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವೆಲ್ಲ ತಾಂತ್ರಿಕ ವಿದ್ಯೆಗಳು ಅಂತಾರೆ. ಸೊ ನಾವು ಹಿಂದೂಗಳಾಗಿ ಫಸ್ಟಿಂದನೂ ಪೂಜೆ ಮಾಡ್ತಾಯಿದ್ರು, ದೀಪ ಹಚ್ತಾಯಿದ್ರು, ಗಂಧದ ಕಡ್ಡಿ ಪೂಜೆ ಮಾಡ್ತಾಯಿದ್ರು. ಇಷ್ಟು ಮಾಡಿದ್ರೆ ಸಾಕು, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಆವತ್ತೊಂದು ದಿನ ಇದು ಮಾಡಬೇಕು, ಇವತ್ತೊಂದು ದಿನ ಇದು ಮಾಡಬೇಕು, ಅಲ್ಲೋಗಿ ಅದು ಮಾಡಬೇಕು, ಅದೆಲ್ಲ ಹೇಳೋದೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಂಬಿಬಿಟ್ಟು ನೀವು ಮಾಡಿ, ನೀವು ಯಾವ ರೀತಿ ಮಾಡ್ತೀರಾ ಪ್ರೋಸೆಸ್ ಚೇಂಜ್ ಆಗ್ಬೋದು. ಆವಾಗ ನಿಮಗೆ ಅವೆಲ್ಲ ನೆಗೆಟಿವ್ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು
ಅಂಥೇಳಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾವು ಫಸ್ಟಿಂದ ಏನು ರಿಚುವಲ್ಸ್ ಫಾಲೋ ಮಾಡ್ಕೊಬಂದಿದ್ದೀವಿ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ, ಓಕೆನಾ. ಆಮೇಲೆ ಮೂರನೇದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್. ಇದೂ ಕೂಡ ಜಾಸ್ತಿ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವೇ ನೋಡಿರ್ತೀರ, ನೀವೇ ಒಂದು ಅನಲೈಸ್ ಮಾಡಿ. ಒಂದೇ ಹುಡುಗಿ, ಅದು ಹೀರೋಯಿನ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು, ಇವತ್ತು ಒಂದು ಪ್ರಾಡಕ್ಟ್ ತೋರಿಸ್ತಾರೆ, ನಾಳೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತಾರೆ. ಸೊ ಪ್ರಮೋಷನ್ ದುಡ್ಡು ಕೊಡ್ತಾರೆ ಅವರು ಅಂತ ಅಂದರೆ ಇವತ್ತೊಂದು ಅಂಗಡಿ, ನಾಳೆ ಇನ್ನೊಂದು ಅಂಗಡಿ. ಊಟದಲ್ಲೂ ಅಷ್ಟೇ, ಫುಡ್ ವ್ಲಾಗರ್ಸ್ ಮಾಡ್ತಾರಲ್ಲ, ಅಯ್ಯೋ ಈ ಬಿರಿಯಾನಿ ಇವತ್ತಿನ ಇಲ್ಲಿ ಬೆಂಗಳೂರಲ್ಲೇ ಈ ಥರ ಕೊಡೋದಿಲ್ಲ ಅಂತ ಹೇಳ್ತಾರೆ, ಇಷ್ಟು ಟೇಸ್ಟ್ ಇಲ್ಲೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾಳೆ ಇನ್ನೊಂದು ಹೋಟೆಲ್ಗೆ ಹೋಗಿ ಅದೇ ಮಾತು ಹೇಳ್ತಾನೆ ಅದೇ ವ್ಯಕ್ತಿ. ಸೊ ಆ ಥರ ಆಗಿದೆ ಸ್ಕಿನ್ ಪ್ರಾಡಕ್ಟ್ಸು ಮತ್ತು ಹೇರ್ ಪ್ರಾಡಕ್ಟ್ಸ್ ಎಲ್ಲವೂ. ಆಮೇಲೆ ಉಪ್ಪು ತಲೆಗೆ ಹಚ್ಕೊಂಡ್ರೆ ಬಿಳಿ ಕೂದಲು ಬರುತ್ತೆ ಅನ್ನೋದು ಒಂದು ಕಾಮನ್ ವಿಷಯ ಅಲ್ವಾ. ಆದರೆ ಉಪ್ಪನ್ನ ಕಂಡೀಷ್ನರ್ ಆಗಿ ಯೂಸ್ ಮಾಡಬೇಕಂತೆ. ಸೊ ಹೇಳೋದು ಕೆಲವರು ಯಾವ ರೀತಿ ಮಂಗ ಮಾಡ್ತಾರೆ ಅಂದರೆ, ಚಂದನ ಟಿ ವಿಯಲ್ಲಿ ಒಂದು ಬರೋದು ಶನಿವಾರ ಹೊತ್ತು ಕಾಲ್ ಅವರ್ ಅಷ್ಟೇ ಅದು ಬರ್ತಾ ಇದ್ದಿದ್ದು 15 ನಿಮಿಷ. ಅದರಲ್ಲಿ ಅವಾರ್ಡ್ ತೊಗೊಂಡಿರೋವಂಥ ಬ್ಯೂಟಿಷಿಯನ್ಸ್ ಕೈಲಿ ಬ್ಯೂಟಿ ಕೇರ್ ಎಲ್ಲ ಅವರು ಟಿಪ್ಸ್ಗಳು ಕೊಡ್ತಾಯಿದ್ದಿದ್ದು ಲಾಸ್ಟಲ್ಲಿ, ಅಂಥವ್ರು ಕೊಡ್ತಾಯಿದ್ದಿದ್ದು. ಬಟ್ ಇವಾಗ ಬೀದಿಲಿ ಗಲ್ಲಿ ಎಲ್ಲರೂ ವಿಡಿಯೋ ಹೇಳೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಸೊ ಅದೆಲ್ಲನೂ ನಂಬಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ನನಗೆ ಗೊತ್ತಿರೋದು, ಒಂದು ಯೂಟ್ಯೂಬರ್ ಇದ್ದಾರೆ. ಸೊ ಅವರು ಯಾವ ಥರ ವಿಡಿಯೋ ಮಾಡ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಸ್ಕಿನ್ ಹಾಳಾಗಬೇಕು ಆ ಥರ ರೆಮಿಡೀಸ್ನ ಅವರು ಹೇಳ್ಕೊಡ್ತಾರೆ. ಸೊ ನೋಡಿ, ಎಲ್ಲರೂ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಜೆನ್ಯೂನಾಗಿ ಹೇಳಬೇಕು ಅಂತ ಟ್ರೈ ಮಾಡ್ತಾರಲ್ವ, ಅದರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳ್ತಾರೆ. ಆದರೆ ಅವರು ಅದರಿಂದ ಅವ್ರಿಗೆ ಹಾಳಾಗಬೇಕು ಅಂತಲೂ ಸ್ಯಾಡಿಸ್ಟ್ಗಳಿರ್ತಾರೆ, ಸೈಕೋಪ್ಯಾಥ್ಸ್. ಸೊ ಆ ಥರನೂ ಇರ್ತಾರೆ. ಅದರಿಂದ ದಯವಿಟ್ಟು ಎಲ್ಲ ಬರುವಂಥ ರೆಮಿಡೀಸ್ ಎಲ್ಲ ನಂಬಕ್ಕೆ ಹೋಗಬೇಡಿ. ಸೊ ನಿಮಗೆ ಮನೇಲಿ ಏನು ಅನಿಸುತ್ತೆ, ಮನೇಲಿ ಹೋಮ್ ರೆಮಿಡೀಸ್ ಏನು ಮಾಡ್ಕೋತಾ ಇದ್ರಿ ಸ್ಟಾರ್ಟಿಂಗಿಂದ ಅದನ್ನೇ ಮಾಡ್ಕೊಳ್ಳಿ. ಕೆಲವರು ಕಡಲೆ ಹಿಟ್ಟು, ಮೊಸರು, ಅರಿಶಿನ ಇದನ್ನು ಯೂಸ್ ಮಾಡ್ತಾಯಿದ್ರು, ನಿಂಬೆಹಣ್ಣು ಇದೆಲ್ಲ ಯೂಸ್ ಮಾಡ್ತಾಯಿದ್ರು. ಇವಾಗ ಕಾಫಿ ಪೌಡ್ರು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಜೊತೆಗೆ ಏನು ಹಾಕೋತಾರೆ ಅಂದರೆ ಕೋಲ್ಗೇಟ್ ಪೇಸ್ಟು, ಆಮೇಲೆ ಏನು ಅದು ಏನು ಸೋಡಾ ಲೈಕ್ ಅದು ಬ್ಲೀಚಿಂಗ್ ಐಟಮ್ಸ್ ಅವೆಲ್ಲ, ಓಕೆನಾ. ನಿಮ್ಗೆ ಆವಾಗ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಆಮೇಲೆ ಅದು ಫುಲ್ ಬ್ಲ್ಯಾಕ್ ಮಾಡುತ್ತೆ ಅಥವಾ ಏನೋ ಅಂತ ಒಂದು ಮಾಡುತ್ತೆ. ಸೊ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಹೇಳಿದ್ದು ಈ ಥರ ಡುಬಾಕ್ ಐಡಿಯಾಸು ಎಲ್ಲ ನಂಬಕ್ಕೆ ಹೋಗಬೇಡಿ ಅಂತ ಹೇಳಿದ್ದು ಅಷ್ಟೇ. ಏನಾದರೂ ರಾಂಗ್ ಹೇಳಿದರೆ ಸಾರಿ ಅಷ್ಟೇ. ಆ್ಯಂಡ್ ಇವತ್ತು ನಾನು ಇನ್ನೂ ಮುಖನೂ ತೊಯ್ದಿಲ್ಲ, ಆದರೂ ಫೇಸ್ ಚೆನ್ನಾಗಿದೆ. ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಎಲ್ಲ ಹಂಗೆ ಇದೆ. ಇವಾಗ ರೆಡಿಯಾಗಿದ್ದೀನಿ ಅನ್ನೋ ಥರ ಐತೆ. ನಮ್ಮ ಮನೇಲಿ ಇವತ್ತು ಪಕ್ಷ ಮಾಡ್ತಿದ್ದಾರೆ, ಪಕ್ಷನೂ ತೋರಿಸ್ತೀನಿ. ನನಗೆ ಅದೇ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೆ ಮಾಡ್ತಿದ್ದೀನಿ ಮತ್ತು ವಿಡಿಯೋ ಮಾಡಬೇಕನ್ನಿಸ್ತದೆ. ಯಾಕೆ ಅಂದರೆ ನನ್ನಿಂದ ಕೆಲವೊಬ್ಬರು ನನ್ನ ವಿಡಿಯೋ ನೋಡೋದೇ 200 ಈ ಥರ, ಓಕೆನಾ. ಅದರಲ್ಲಿ ಆಲ್ಮೋಸ್ಟ್ ಒಂದು 99% ಎಲ್ಲನೂ ಗುಡ್ ಇಂಪ್ರೆಷನ್ ಇದೆ, ಎಲ್ಲರಿಗೂ ಗುಡ್ ಇಂಪ್ರೆಷನ್ ಇದೆ. ಆ್ಯಂಡ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನನಗೇ ಇಷ್ಟ ಆಗುತ್ತೆ. ಆ ಥರ ಚೆನ್ನಾಗೇ ಮಾಡಿದ್ದೀನಿ. ನಾನು ಎಲ್ಲೂ ಲಿಮಿಟ್ ಕ್ರಾಸ್ ಮಾಡಿಲ್ಲ, ಎಲ್ಲೂ ಕೆಟ್ಟದಂತೂ ಏನು ನಾನು ಇಂಪ್ಯಾಕ್ಟ್ ಮಾಡಿಲ್ಲ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಹತ್ತೇ ಇಲ್ಲ ಹೇಳ್ಬೇಕಂದ್ರೆ. ಆ್ಯಂಡ್ ನಾನು ಈ ಥರ ನಾನು ಆ್ಯಕ್ಟಿವ್ ಆಗಿರೋದು, ಈ ಥರ ಹೆಲ್ತಿ ರೂಟೀನ್ ಫಾಲೋ ಮಾಡೋದು ಎಲ್ಲ ನೋಡಿ ಕೆಲವರು ಇನ್ಸ್ಪೈರ್ ಆಗ್ತಾರೆ ಅಂತ. ಸೊ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಇವಾಗ ರೆಡಿಯಾಗಿದ್ದೀನಿ. ನಮ್ಮ ಮನೇಲಿ ಇವತ್ತು ಪಕ್ಷ ಮಾಡ್ತಿರೋದು. ಹಸ್ಬೆಂಡ್ ಮನೇಲಿ ಖಾರ ಮಾಡೋದು, ನಮ್ಮ ಮನೇಲಿ ಸ್ವೀಟು. ಬಟ್ ನಾವು ಈ ಸಲ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ವಲ್ಲ, ಆಚೆ ಕಡೆ ಮಾಡೋದ್ರಿಂದ ಸಾಯಂಕಾಲ ಮಳೆ ಬಂದ್ಬಿಟ್ರೆ ಫಜೀತಿ ಆಗುತ್ತೆ ಅಂದ್ಬಿಟ್ಟು ಯಾರನ್ನೂ ಕರೆದಿಲ್ಲ. ಸಿಂಪಲಾಗಿ ಮಾಡ್ಕೋತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಮಾತ್ರನೇ. ಹಾಗೆ ನೋಡಿ ನಮ್ಮ ಮಾವ ವಿಡಿಯೋ ತಂದವ್ರು ಆಲ್ರೆಡಿ ಅಪ್ಪ ತಂದವರೆಲ್ಲ. ಆಮೇಲೆ ಏನಪ್ಪ ಸ್ಪೆಷಲ್ ಅಂದರೆ ಆಚೆ ಕಡೆಯಿಂದ ಮಟನ್ ತಂದು ಮಾಡೋಂಗಿಲ್ಲ, ಕಟ್ಟಿಗೆಯಿಂದ ತಂದು ಮಾಡೋಂಗಿಲ್ಲ.
ಸೊ ಒಂದು ಮರಿ ತೊಗೊಂಡು ಫುಲ್ ಮರಿ ಹೊಡ್ಕೋತಾರೆ ಕೆಲವರು ಡಿವೈಡ್ ಮಾಡ್ಕೋತಾರೆ. ನಾವು ಅಷ್ಟೇ ಡಿವೈಡ್ ಮಾಡ್ಕೊಳ್ಳೋದು ಯಾವಾಗಲೂ. ನಾವು ಯಾಕೆ ನಾನ್ ವೆಜ್ ಮನೇಲಿ ಮಾಡೋದಿಲ್ಲ ಅಂದರೆ, ನಾವು ಇದು ಪಾಯ ಹಾಕಿರೋದು ಧ್ವಜಾಯ, ಅಂದರೆ 4 ದಿಕ್ಕಲ್ಲೂ ಬಾಗಿಲಿಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಮನೆಯಲ್ಲಿ ಇರೋವಂಥ ಎಲ್ಲರಿಗೂ ಮನೆ ಆಗಿಬರುತ್ತೆ, ಅಂದರೆ ಒಬ್ಬರ ಹೆಸ್ರಿಗೆ ಮಾತ್ರ ಮನೆ ಆಗಿಬರುತ್ತೆ ಅಂತಿರುತ್ತಲ್ವ. ಸೊ ಆ ಥರ ಅಲ್ಲ, ಧ್ವಜಾಯ ಅಂದರೆ ಎಲ್ಲರಿಗೂ ಆಗಿಬರುತ್ತೆ ಮನೆಯಲ್ಲಿ. ಸೊ ನಾನು ಆವಾಗ ಒಂದು ಸ್ವಲ್ಪ ಓವರ್ ಥಿಂಕ್ ಮಾಡಿದೆ ಅನಿಸುತ್ತೆ ಎಲ್ಲರಿಗೂ, ಅಂದರೆ ಮುಂದೆ ಏನಾಗುತ್ತೆ ಗೊತ್ತಾಗಲ್ವಲ್ಲ. ಅದರಿಂದ ಈ ಮನೆಯಲ್ಲಿ ಯಾರೇ ಇದ್ರೂ ಯಾರೇ ಬಂದಿದ್ರೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಧ್ವಜಾಯ ಸೆಲೆಕ್ಟ್ ಮಾಡಿಕೊಂಡೆ. ಬ್ರಾಹ್ಮಣರೆಲ್ಲ ಯೂಶ್ವಲಿ ಇದೇ ಇಟ್ಕೊಳ್ಳೋದಂತೆ, ಬಟ್ ಮಾಂಸ ಮಡ್ಡಿ ಮಾಡಬಾರ್ದು ಅಂತ ಅಂದರು, ಲತೆ ಉಳಿತೆ ಅಂತಾರ. ಸೊ ಅದರಿಂದ ಮಾಡ್ತಿಲ್ಲ ನಾವು ಒಳಗಡೆ. ನಾವು ಆಚೆ ಕಡೆ ಕೊಟ್ಟಿಗೆಯಲ್ಲಿ ಮಾಡ್ಕೋತಾ ಇದ್ವಿ, ಆಮೇಲೆ ಒಂದು ಸ್ಟವ್ ತೊಗೊಬಂದ್ಬಿಟ್ಟು ಅಲ್ಲಿ ಮೆಟ್ಲು ಕೆಳಗಡೆ ಮಾಡ್ಕೋತೀವಿ. ನಾವು ಈ ಮನೆಗೆ ಬಂದಾಗಿಂದ ನಾವು ಯೂಶ್ವಲಿ ಮಾಡ್ತಾನೆ ಇಲ್ಲ ಸರಿಯಾಗಿ ನಾನ್ ವೆಜ್ಜು, ತುಂಬ ರೇರ್ ಆಗ್ತಾಯಿದೆ. ಸೊ ಆಚೆ ಕಡೆ ತಿನ್ಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಮಾಡಿದ್ರೂ ಒನ್ ಟೈಮ್ ಮಾಡಿಬಿಟ್ಟು ಅದು ಕಾಯ್ಕೋಬೇಕಾ, ಆಚೆ ಕಡೆನೇ ಇಟ್ಕೊಂಡು ಏನು ಗ್ರಿಲ್ ಆ ಥರ ಏನೋ ಮಾಡಿಸ್ಕೊಂಡಿಲ್ಲ ಬೇರೆ. ಸೊ ಆವಾಗ ಒಂದು 4-5 ಸಲ ನಾಯಿ ತಿನ್ಕೊಂಬಿಡ್ತು. ನಾಯಿಗೆ ಕಾಯ್ಕೊಳ್ಳೋದು ಅಥವಾ ಏನೋ ಒಂದು ಮಾಡಿ ಕಾಯ್ಕೊಂಡ್ರೂ ಬಿಸಿ ಮಾಡಿ ಇಟ್ಬಿಟ್ಟು ಬರೋಷ್ಟೊತ್ತಿಗೆ ಒಂದು ಸಲ ನಾಯಿ ಬಂದು ಇದು ಮಾಡಿಬಿಡ್ತು. ಆಲ್ಮೋಸ್ಟ್ ಅರ್ಧಕ್ಕರ್ಧ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಅದಕ್ಕೆ ನಾವು ಇವಾಗ ಮಾಡೋದೇ ಬಿಟ್ಬಿಟ್ಟಿದ್ದೀವಿ, ಜಾಸ್ತಿ ಮಾಡೋಕ್ಕೋಗಲ್ಲ, ಯಾರನ್ನ ಬಂದರೆ ಮಾತ್ರ ಮಾಡೋದು. ನಮಗೆ ಅಂತ ಮಾಡ್ಕೊಂಡು ತಿಂತಾಯಿಲ್ಲ ಇವಾಗ. ವೀಕ್ಲಿ ಅವಾಗ 2 ಸಲ 4 ಸಲನೂ ಮಾಡ್ತಿದ್ರು ಒಂದು ಟೈಮಲ್ಲಿ. ಬಟ್ ಇವಾಗ ವೀಕ್ಲಿ ಒನ್ಸು ಇಲ್ಲ, ತಿಂಗಳು 1 ಸಲನೂ ಯಾರೋ ಬಂದರೆ ಮಾಡೋದು ನಾವು ಅಷ್ಟೇನೆ. ಇಲ್ಲ ನಾವು ಹೊರಗಡೆಯಿಂದ ತಂದು ಇಲ್ಲಿ ತಿಂದ್ಬಿಡೋದು ಅಥವಾ ಹಿಂಗೆ ಮಾಡ್ತಾ ಇರೋದು. ಇವಾಗ ನಾನು ನಮ್ಮ ಯಜಮಾನ್ರು ಹೊರಗಡೆ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತಗೊಬರ್ಬೇಕು, ಪೂಜೆ ಸಾಮಾನು. ಏನು ತಗೊಬರ್ಬೇಕು ಹೇಳಿ? ಏನೋ ಎಲ್ಲ ನನಗೆ ಹೆಂಗಸರು ಲೇಡೀಸ್ಗಳು ಗೊತ್ತು, ಹೆಂಗ್ಸ್ಗೆ ಏನು ಗೊತ್ತು, ನಿಮ್ಗೇನು ಗೊತ್ತಿಲ್ವ? ನೋಡಿ ಲುಂಗಿಲೂ ಒರೆಸ್ಕೋತಾವ್ರೆ. ಅವ್ರ ಅಪ್ಪನ ಲುಂಗಿನ ಅಂತೂ ಬಿಡೋದೇ ಇಲ್ಲ. ಅವ್ರ ಅಪ್ಪನ ಲುಂಗಿಗೆ ಕೈ ಹೋಗುತ್ತೆ ಒರೆಸ್ಕೊಳ್ಳೋಕ್ಕೆ. ಎಲ್ಲ ಬೇವ್ರು ಒರೆಸೋದು, ಮುಖ ಒರೆಸೋದು ಎಲ್ಲ ಅವ್ರ ಅಪ್ಪನ ಲುಂಗಿಲೇನೆ. ಓಕೆ, ಸಾಯಂಕಾಲ ಪೂಜೆ ಮಾಡೋದು ತೋರಿಸ್ತೀನಿ. ಬಟ್ ನಾವು ಇವತ್ತು ಸ್ವೀಟು ಮಾಡ್ತೀವಿ, ಯಾಕಂದರೆ ನಮ್ಮ ಅಮ್ಮತಕ್ಕವರು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅವ್ರ ಫ್ಯಾಮಿಲಿಗೋಸ್ಕರ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ಫಸ್ಟ್ ಥರ ಎಲ್ಲ ವೆರೈಟೀಸ್ ಎಲ್ಲ ಮಾಡಲ್ಲ, 2 ಸಿಂಪಲ್ ರೆಸಿಪೀಸ್. ಆದರೆ ನಾವು ಲಿಸ್ಟೇ ಬರ್ಕೊಂಡಿಲ್ಲ. ಎಲ್ಲನ ನಾನು ಹೋಗ್ಬೇಕಂದ್ರೆ ಹಬ್ಬಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಒಂದು ಲಿಸ್ಟ್ ಬರ್ಕೊತೀನಿ. ನಾನು ಪ್ಲ್ಯಾನ್ ಮಾಡೋದು ಜಾಸ್ತಿ. ನನ್ನ ಗಂಡ ಫಸ್ಟ್ ಟೈಮ್ ಅವ್ರ ಜೊತೆ ಸೇರ್ಕೊಂಡು ನಾನು ಅದೇನೆ ಏನೇನು ತೊಗೊಬರ್ತೀವೋ ಏನೇನು ಬಿಡ್ತೀವೋ ಗೊತ್ತಿಲ್ಲ. ನಾವೊಂದು ರೌಂಡ್ ಸಾಮಾನು ತೊಗೊಂಡಿರ್ತೀವಿ. ಆಮೇಲೆ ಸಾಯಂಕಾಲ ಇನ್ನೇನು ಪೂಜೆ ಮಾಡೋ ಅರ್ಧ ಗಂಟೆ ಮುಂಚೆಗೆ ನಮ್ಮ ಮಾವ ಹೋಗ್ತಾರೆ ವಡೆ ಬೋಂಡ ಅದು ಇದು ಎಲ್ಲ ತೊಗೊಂಬರೋದಕ್ಕೆ. ಅಂದರೆ ನಾವು ನಮ್ಮ ಮನೆಯಲ್ಲೆಲ್ಲ ಹಿಂದಿನ ದಿನವೇ ಎಲ್ಲ ಅರೇಂಜ್ಮೆಂಟ್, 1 ವಾರದಿಂದನೇ ಎಲ್ಲ ಸಾಮಾನು ತಿಂಡಿ ಸಾಮಾನೆಲ್ಲ ಮಾಡ್ತಾ ಇರ್ತಾರಲ್ವ. ಆದರೆ ಇಲ್ಲಿ ಹಂಗಲ್ಲ, ವಡೆ ಬೋಂಡ ಕೂಡ ಆಚೆ ಕಡೆಯಿಂದನೇ ತೊಗೊಬರೋದು. ನಾನೊಂದ್ಸಲ ನಾನೇ ಮಾಡ್ತೀನಿ ಅಂತ ಮಾಡ್ದಬಾಗ್ತೆ, ಆದರೆ ಹೆವಿ ಸ್ಟ್ರೆಸ್ ತೊಗೊಂಡೆ ಅನ್ನಿಸ್ತು. ಬಟ್ ಅಷ್ಟೊಂದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಸಿಯಾಗಿ ಆಚೆ ಕಡೆ ಮಾಡೋದನ್ನೇ ತೊಗೊಬಂದು ಇಟ್ಕೋಬೇಕು. ಇವಾಗ ನಾನಂತೂ ಫುಲ್ ಸ್ಮಾರ್ಟ್. ಅವಾಗಲೂ ನಾನು ವೈಟ್ ಕಲರ್ ಡ್ರೆಸ್ ಹಾಕೋತೀನಿ, ಬನಿಯನ್ ವೈಟ್ ಕಲರ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ವೈಟ್ ಕಲರ್ ಶರ್ಟು ಬನಿಯನೆಲ್ಲ ಎತ್ತವು ಸಿಗ್ತಾರೆ. ಯಾಕಂದರೆ ಇವ್ರ ಕೈಲಿ ಒಗ್ದಿ ಅದನ್ನು ಬೆಳ್ಳಗೆ ಮಾಡೋಕ್ಕಾಗಲ್ಲ, ನಾವು ಗಲೀಜು ಮಾಡಿರೋದನ್ನ. ನೋಡಿ ಫ್ರೆಂಡ್ಸ್, ಈ ಶರ್ಟ್ ಹಾಕೊಂಡವ್ರಲ್ಲ, ಇದನ್ನ ಏನಿಲ್ಲ ಅಂದ್ರು ಒಂದ್ಸಲ ಹಾಕೋತಾರೆ. ಒಂದ್ಸಲ ಹಾಕೊಂಡ್ಮೇಲೆ ಅದನ್ನ 2 ದಿನ ತೋರಿಸೋದಿಲ್ಲ, ಆಯ್ತಾ? ಈ ಬಿಚ್ಚಿ ಒಗದಿ ಮಡ್ಚಿಕ್ಕಿರ್ತಾರಲ್ಲ ಅವರಮ್ಮ, ಮತ್ತೆ ತಿದೆ ಹಾಕೋಬಿಡೋದು. ವಾರಕ್ಕೆ 4 ದಿನ ಇದೇ ಶರ್ಟಲ್ಲಿ ಇರೋದು. ಸೊ ಇದು ರಿಪೀಟ್ ಆಗ್ತಾ ಇದೆ. ನನಗೆ ಯಾವ ಇಷ್ಟ ಆದರೆ ಪದೇ ಹಾಕೋತೀನಿ, ಇಲ್ಲಾಂದರೆ ಹಾಕೊಳ್ಳೋದು. ಆಯಿತು, ವೈಟ್ ಶರ್ಟೇ ತಗೊಡ್ತೀನಿ ಬಿಡಿ, ಹಾಕೊಳ್ಳಿ. ಆದರೆ ವಾರಕ್ಕೂ ಇದೇ ಶರ್ಟ್ ಹಾಕೋಬೇಡಿ ನೀವು. ಹಾಕೊಡ್ದ ಅಷ್ಟೇ, ಒಗ್ಗಿಗ್ಯೋದಿಲ್ಲ. ಆ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾರೆ ಅದು ಹೋಗೋದೇ ಇಲ್ಲ ಕಲರು. ಅವೆಲ್ಲ ಕೆಂಪಗಾಗ್ಬಿಡವೆ, ವೈಟು ಬನ್ನೀನ್ಸ್ ಎಲ್ಲ ಕೆಂಪು ಕಲರ್ ಹಾಕ್ಬಿಡವೆ, ವೈಟ್ ಕಲರ್. ಕ್ರೀಮ್ ಕಲರ್ ಅದು, ಅದಕ್ಕೆ ವೈಟ್ ತಗೊಳ್ಳೋದೇ ತಪ್ಪಲ್ಲ. ನೋಡಿ ಫ್ರೆಂಡ್ಸ್, ಐಟಮ್ ಎಲ್ಲ ತಗೊಂಬಂದೆ. ಈಗ ನಮ್ಮ ಮಿಸ್ಸಸ್ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ರೆಡಿ ಮಾಡ್ತಾ ಇದ್ದಾಳೆ.
ಇವ್ರು ನೋಡಿ ನಮ್ಮಮ್ಮ. ನೋಡಮ್ಮ ಈ ಕಡೆ ಒಂದು ಸ್ವಲ್ಪ ನೋಡಮ್ಮ, ಸ್ವಲ್ಪ ಅಲ್ಲಿ ಬಿಡಮ್ಮ. ಇಲ್ಲಿಚೆಗಡೆ ಅವ್ರೆ ನೋಡಿ ನಮ್ಮ ಮಾಸ್ಟರ್ ಚೆಫ್ ಮಟನ್ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಯ್ತಪ್ಪ? ಇನ್ನ ಎಷ್ಟೊತ್ತಾಗುತ್ತೆ? ಯಾರೋ ಬರ್ತಾರೆ ಊಟಕ್ಕೆ, ಅವರು ಫ್ರೆಂಡ್, ನಿನ್ನ ಫ್ರೆಂಡ್. ಇವ್ರು ಬಂದರು ನೋಡು ಮೇಡಮ್. ಮೇಡಮ್ ನೋಡಿ ಮೇಡಮ್. ದುಪ್ಪಕ್ಕಿಲ್ಲ. ಏನ್ ಮಾಡ್ಕೊಂಡೆ?